ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ಜುಲೈ 30ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡೋಣ. ಮೇಜರ್ ಆಗಿ ಸ್ಮೂತ್ ಕೋಟೆಡ್ ವಾಟರ್ ನ್ಯೂಸ್ ಅಲ್ಲಿತ್ತು, ಸೊ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ನಂತರ ಎರಡನೆಯ ಟಾಪಿಕ್ ಆಗಿ E0FIR ಸಿಸ್ಟಮ್. ಆಲ್ರೆಡಿ 0FIR ಬಗ್ಗೆ ಎಲ್ರಿಗೂ ಗೊತ್ತಿದೆ, ಬಟ್ E0FIR ನ ಏನಕ್ಕೆ ತಗೊಂಬಂದ್ರು ಅನ್ನೋದನ್ನ ನೋಡೋಣ. ಮೂರನೆಯ ಟಾಪಿಕ್ ಆಗಿ ಧನುಬೆ ರಿವರ್ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ನಾಲ್ಕನೆಯ ಟಾಪಿಕ್ ಆಗಿ ರೈಮೋನಾ ನ್ಯಾಷನಲ್ ಪಾರ್ಕ್ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಟಾಪಿಕ್ ಧನ್ವೀರ್ ಇನಿಷಿಯೇಟಿವ್. ಸೊ ಇದಿಷ್ಟು ಕಾನ್ಸೆಪ್ಟ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಇದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡೂ ಪರ್ಸ್ಪೆಕ್ಟಿವ್ ಆಗು ಇಂಪಾರ್ಟೆಂಟ್ ಆಗತ್ತೆ. EFIR ಅನ್ನ ನೀವು ಸೈಬರ್ ಸೆಕ್ಯೂರಿಟಿ ಅಂಡರ್ ಅಲ್ಲಿ ನೋಡಬಹುದು, ಹಾಗೆಯೇ ಧನ್ವೀರ್ ಇನಿಷಿಯೇಟಿವ್ ನ ಕೂಡ ಎಕ್ಸಾಂಪಲ್ಸ್ ಆಗಿ ಯೂಸ್ ಮಾಡಬಹುದು. ಪಂಚಾಯತ್ ರಾಜ್ ಇನಿಷಿಯೇಟಿವ್ಸ್ ಅಂಡರ್ ಅಲ್ಲಿ, ಅಥವಾ ವಾಲಂಟರಿ ಡೊನೇಷನ್ಸ್ ಅಂಡರ್ ಅಲ್ಲಿ, ಅಥವಾ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಅಂಡರ್ ಅಲ್ಲಿ ನೋಡಬಹುದಾಗತ್ತೆ. ಅಥವಾ ಡಿಜಿಟಲ್ ಡಿವೈಡ್ ಪ್ರಾಬ್ಲಮ್ ಏನಾಗ್ತಿದೆ ಅದನ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ನೋಡಬಹುದಾಗತ್ತೆ. ಸೊ ಎಕ್ಸಾಂಪಲ್ಸ್ ಗಳನ್ನ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡರಲ್ಲೂ ಕೂಡ ನಾವು ಯೂಸ್ ಮಾಡಬಹುದು. ಸೊ ಮೊದಲನೇ ಟಾಪಿಕ್ ಆಗಿ ಸ್ಮೂತ್ ಕೋಟೆಡ್ ವಾಟರ್ ನ ಬಗ್ಗೆ ನೋಡ್ಕೊಳ್ಳೋಣ. ಸ್ಮೂತ್ ಕೋಟೆಡ್ ವಾಟರ್ ಎಲ್ಲಿ ಜಾಸ್ತಿ ಯಥೇಚ್ಛವಾಗಿ ಸಿಗುತ್ತೆ ಅಂತಂದ್ರೆ ಸೌತ್ ಈಸ್ಟ್ ಏಷ್ಯಾ ರೀಜನ್ ಮತ್ತೆ ಚೀನಾ, ಹಾಗೆ ಇಂಡಿಯಾದಲ್ಲಿ ನಾವು ಈ ಸ್ಮೂತ್ ಕೋಟೆಡ್ ವಾಟರ್ಸ್ ಗಳನ್ನ ನೋಡಬಹುದು. ಹಾಗೆಯೇ ಇರಾಕ್ ನಲ್ಲೂ ಕೂಡ ಇದೆ, ಬಟ್ ತುಂಬಾ ನಂಬರ್ಸ್ ಇಲ್ಲ. ಇರಾಕ್ ಅಲ್ಲಿ ಕಡಿಮೆ ನಂಬರ್ಸ್ ನ ನೋಡಬಹುದಾಗತ್ತೆ. ಯೂಶಲಿ ಇದ್ರ ಹ್ಯಾಬಿಟ್ಯಾಟ್ ಬಂದ್ಬಿಟ್ಟು ನೀರಿನಲ್ಲಿ ಹೆಚ್ಚು ವಾಸವಾಗುತ್ತೆ. ಮ್ಯಾಂಗ್ರೋವ್ಸ್ ಗಳಲ್ಲಿ ನೋಡಬಹುದು, ಪೀಟ್ ಸ್ವಾಂಪ್ ಫಾರೆಸ್ಟ್ ಗಳಲ್ಲಿ ನೋಡಬಹುದಾಗತ್ತೆ, ಅಥವಾ ಫ್ರೆಶ್ ವಾಟರ್ ವೆಟ್ಲ್ಯಾಂಡ್ಸ್ ಗಳಲ್ಲಿ ನೋಡಬಹುದು, ರೈಸ್ ಪ್ಯಾಡೀಸ್ ಗಳಲ್ಲಿ ನೋಡಬಹುದಾಗತ್ತೆ. ಸೊ ಈಗ ಇದ್ರ ಬಗ್ಗೆ ಅಂದ್ರೆ ಇದರ ಪಾಪ್ಯುಲೇಷನ್ ಮೆಟ್ಟೂರು ಡ್ಯಾಮ್ ಮತ್ತೆ ಕಾವೇರಿ ರಿವರ್ ಸ್ಟ್ರೆಚಸ್ ಅಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಲಾಗಿದೆ ಪೊಲ್ಯೂಷನ್ಸ್ ಅಂತ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಇದನ್ನ IUCN ಅಂಡರ್ ಅಲ್ಲಿ ವಲ್ನರಬಲ್ ಲಿಸ್ಟ್ ಅಲ್ಲಿ ಇಟ್ಟುಬಿಟ್ಟು ಪ್ರೊಟೆಕ್ಷನ್ ಮಾಡಲಾಗ್ತಿದೆ. ಸೊ ಯಾಕೆ ಇದರ ಪಾಪ್ಯುಲೇಷನ್ ರಿಡ್ಯೂಸ್ ಆಗ್ತಿದೆ ಅಂದ್ರೆ, ಒಂದು ಥ್ರೆಟನ್ಡ್ ಏನು ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್, ಮತ್ತೆ ಅಗ್ರಿಕಲ್ಚರ್ ರೀಜನ್ಸ್ ಅಲ್ಲಿ ಪೆಸ್ಟಿಸೈಡ್ಸ್ ಮತ್ತೆ ಹರ್ಬಿಸೈಡ್ಸ್ ಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರಲ್ಲ, ಫರ್ಟಿಲೈಸರ್ಸ್ ಎಲ್ಲ. ಸೊ ಅದು ನೀರನ್ನ ಪೊಲ್ಯೂಟ್ ಮಾಡ್ತಿರೋದ್ರಿಂದ ಕೂಡ ಇದರ ಪಾಪ್ಯುಲೇಷನ್ ರೆಡ್ಯೂಸ್ ಆಗ್ತಿದೆ. ಜೊತೆಗೆ ಪೋಚಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಸ್ಮೂತ್ ಕೋಟೆಡ್ ವಾಟರ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is only surviving extant representative of the genus Lutrogal. So first statement correct. ಎರಡನೆಯ ಸ್ಟೇಟ್ಮೆಂಟ್ its conservation status under IUCN is critically endangered. ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲ, ಇದು ವಲ್ನರಬಲ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಆನ್ಸರ್ ಬಂದು 1 and 3 only is the right answer. ಬಟ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. They are a strong swimmer known to hunt cooperatively in a V formation going upstream. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 1 and 3 only is the right answer. ನೆಕ್ಸ್ಟ್ E0FIR ಸಿಸ್ಟಮ್ ಫಾರ್ ಸೈಬರ್ ಕ್ರೈಮ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಏನಿದು E0FIR? ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಹೋಮ್ ಗವರ್ಮೆಂಟ್ ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ E0FIR ಅನ್ನ ರಿಜಿಸ್ಟ್ರೇಷನ್ ಇನಿಷಿಯೇಟಿವ್ ನ ತಗೊಬಂದಿದೆ. ಆಲ್ರೆಡಿ 18 ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ಗಳಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗ್ತಿದೆ. ಸೊ E0FIR ಅಂತಂದ್ರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ 0FIR ಅಂದ್ರೆ ಏನು ಅಂತ ನೋಡೋಣ. ಸೊ 0FIR ಅಂದ್ರೆ, ಈಗ ಕ್ರೈಮ್ ಎಲ್ಲಾದ್ರೂ ನಡೆದಿರಬಹುದು, ಅಲ್ಲೇ ಹೋಗ್ಬಿಟ್ಟು ಅಂದ್ರೆ ಆ ಪ್ರಿಮೈಸಸ್ ಅಲ್ಲೇ ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಡ್ಬೇಕು ಅಂತ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇಕಾದ್ರೂ ಕೂಡ ಕಂಪ್ಲೇಂಟ್ ಕೊಡಬಹುದು. ಅದನ್ನ ನಾವು 0FIR ಅಂತ ಕರಿತೀವಿ. ಬಟ್ ಯಾಕೆ 0 ಅಂತ ಹೇಳಿದ್ರೆ, ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ಪ್ರಿಮೈಸಸ್ ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, 0 ಅಂತ ಹೇಳ್ಬಿಟ್ಟು ಆ ಕೇಸನ್ನ ರೆಪ್ರೆಸೆಂಟ್ ಅನ್ನ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ಎಲ್ಲಿ ಕೇಸ್ ನಡೆದಿರುತ್ತೆ, ಆ ಕೇಸ್ ಎಲ್ಲಿಗೆ ಬಿಲಾಂಗ್ ಆಗಿರುತ್ತೆ ಅಲ್ಲಿಗೆ ಆ ಕೇಸನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವ್ದು 0 ಅಂತ ಇರುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ
ಈಗ ಈ ಯಾವ್ದೆಲ್ಲ ಅಥಾರಿಟೀಸ್ ಅಂಡರ್ ಅಲ್ಲಿ ಬರುತ್ತೆ ಅಲ್ಲಿಗೆ ಕೇಸನ್ನ ಟ್ರಾನ್ಸ್ಫರ್ ಮಾಡ್ಲಾಗತ್ತೆ. ಅದಕ್ಕೆ ಇದನ್ನ ಝೀರೋ FIR ಅಂತ ಹೇಳಿ ಕರೆಯಲಾಗತ್ತೆ. ಮೊದಲ ಬಾರಿಗೆ ಝೀರೋ FIR ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ವರ್ಮಾ ಕಮಿಟಿ ಅಂಡರ್ ಅಲ್ಲಿ ಇಂಟ್ರೊಡ್ಯೂಸ್ ನ ಮಾಡ್ಲಾಗತ್ತೆ. ಯಾವ ಸಮಯದಲ್ಲಿ ಅಂದ್ರೆ 2012ರಲ್ಲಿ ನಿರ್ಭಯಾ ಕೇಸ್ ಆಗತ್ತಲ್ಲ ಆ ಸಮಯದಲ್ಲಿ. ಸೊ ನಿರ್ಭಯಾ ಕೇಸನ್ನ ಔಟ್ಕಮ್ಮೇ ನಿರ್ಭಯಾ ಕೇಸಿಂದು ಆದ್ಮೇಲೆನೆ ನಮ್ಗೆ ವರ್ಮಾ ಕಮಿಟಿ ಅಂಡರ್ ಅಲ್ಲಿ ಝೀರೋ FIR ಅನ್ನೋ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ 2012 ನಿರ್ಭಯಾ ಕೇಸ್ ಟು ಸ್ಟಾಪ್ ಪೊಲೀಸ್ ಫ್ರಮ್ ಕನ್ಫ್ಯೂಸಿಂಗ್ ದ ಕೇಸಸ್ ಡ್ಯೂ ಟು ರಾಂಗ್ ಲೊಕೇಶನ್ ಬೌಂಡ್ರೀಸ್, ಇದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಿರ್ಭಯಾ ಕೇಸ್ನ ಅಡಿಯಲ್ಲಿ ಝೀರೋ FIR ಅಂತ ಹೇಳಿ ತಗೊಂಡ್ಬರ್ತಾರೆ. ನೆಕ್ಸ್ಟ್ ಫಾರ್ಮಲ್ ಆಗಿ ಝೀರೋ FIR ಅನ್ನ ಫಾರ್ಮಲ್ ಆಗಿ ಅಡಿಷನ್ ಕೂಡ ಮಾಡಲಾಗಿದೆ. ಯಾವ್ದ್ರ ಅಂಡರ್ ಅಲ್ಲಿ ಅಂತ ಹೇಳಿದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇದೆಯಲ್ಲ BNSS 2023. ಸೊ ಇದರ ಅಡಿಯಲ್ಲಿ ಸೆಕ್ಷನ್ 173 ಅಂಡರ್ ಅಲ್ಲಿ ಲೀಗಲ್ ಸ್ಟೇಟಸ್ ಅನ್ನ ಕೊಡ್ಲಾಗತ್ತೆ. ಸೊ ಇದಕ್ಕೆ ಲೀಗಲ್ ಸ್ಟೇಟಸ್ ಇದೆ ಅಂತ ಹೇಳಿ ನಮಗ್ ಗೊತ್ತಾಯ್ತು. ಈ ಝೀರೋ FIR ಅಂದ್ರೆ ಏನು? ಸೈಬರ್ ಕ್ರೈಮ್ ನ ಅಡಿಯಲ್ಲಿ ಟೆಕ್ನಾಲಜಿ ಬೇಸ್ಡ್ ಪ್ಲಾಟ್ಫಾರ್ಮ್ ಅನ್ನ ಕೇಸನ್ನ ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಮಾಡ್ಲಾಗತ್ತೆ. ಅಪ್ ಟು ಎಷ್ಟು ಫಿನಾನ್ಷಿಯಲ್ ತನಕ ಈ ರೀತಿ ಕೇಸಸ್ ನ ತಗೊಳ್ತಾರೆ ಅಂತ ಹೇಳಿದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಕೇಸಸ್ ಅಂದ್ರೆ ಫಿನಾನ್ಸ್ ಫ್ರಾಡ್ ಆಗಿದ್ರೆ, ಅಮೌಂಟ್ ಫ್ರಾಡ್ ಆಗಿದ್ರೆ ಆ ಕಂಪ್ಲೇಂಟ್ ಅನ್ನ ಇಲ್ಲಿ ತಗೊಳ್ಳಾಗತ್ತೆ. ಇದನ್ನ ಹೇಗೆ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ರೆ 1930 ಅಂತ ಅನ್ನುವಂತಹ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡುವ ಮೂಲಕ ರಿಜಿಸ್ಟ್ರೇಷನ್ ಮಾಡಬಹುದು, ಅಥವಾ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ನ ಮೂಲಕ ಕೂಡ ರಿಜಿಸ್ಟರ್ ನ ಮಾಡ್ಬಿಟ್ಟು ಕಂಪ್ಲೇಂಟ್ ನ ಮಾಡಬಹುದಾಗತ್ತೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಸೆಕ್ಷನ್ 173 ಅಲ್ಲಿ ಇದು ಸ್ಟ್ಯಾಚ್ಯುಟರಿ ಬೌಂಡ್ರಿಯನ್ನ ಹೊಂದುತ್ತೆ. ಸೊ ಅಂದ್ರೆ ಸ್ಟ್ಯಾಚ್ಯುಟರಿ ಬ್ಯಾಕಪ್ ಅನ್ನ ಇದಕ್ಕೆ ಕೊಡ್ಲಾಗಿದೆ. ಸೊ ಇದರ ನೋಡಲ್ ಬಾಡಿ ಯಾರು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಅಂತ ಹೇಳಿದ್ರೆ I4C ನೋಡಲ್ ಬಾಡಿ ಆಗಿದೆ. I4C ಅಂತ ಹೇಳಿದ್ರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಅಡಿಯಲ್ಲಿ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಆದ ಮೇಲೆ ಇಮಿಡಿಯೇಟ್ ಆಗಿ ರಿಲೆವೆಂಟ್ ಟೆರಿಟೋರಿಯಲ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಇದನ್ನ ಟ್ರಾನ್ಸ್ಫರ್ ನ ಮಾಡಲಾಗುತ್ತೆ. ಅಂಡ್ ಇದೊಂದು ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಅಂದ್ರೆ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಕೂಡ ಹೊಂದಿದೆ ಅಂತ ಅರ್ಥ. ಯಾವ್ಯಾವುದು ಅಂತ ಹೇಳಿದ್ರೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ NCRP, ಜೊತೆಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡಿಂಗ್ ಬ್ಯೂರೋ ಇದೆ, ಅಂಡ್ ಆಲ್ಸೋ ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಅಂಡ್ ಸಿಸ್ಟಮ್ಸ್ ಕೂಡ ಇದರಲ್ಲಿ ನೋಡಬಹುದಾಗುತ್ತೆ. CCTNC ಅಂತ ಹೇಳಿ ಕರಿತೀವಿ, ಕರೆಕ್ಟ್ ಅಲ್ಲ? ಸೊ ಇದಿಷ್ಟನ್ನು ಕೂಡ ನಾವು ಈ ಒಂದು ಝೀರೋ FIR ನ ಅಡಿಯಲ್ಲಿ ಇಂಟಿಗ್ರೇಟೆಡ್ ಆಗಿ ನೋಡಬಹುದಾಗುತ್ತೆ. ಸೊ ಇದಿಷ್ಟು ಝೀರೋ FIR ನ ಬಗ್ಗೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ನ್ಯೂಲಿ ಇಂಟ್ರೊಡ್ಯೂಸ್ಡ್ ಝೀರೋ FIR. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಡಿರೈವ್ಸ್ ಸ್ಟ್ಯಾಚ್ಯುಟರಿ ಬ್ಯಾಕಿಂಗ್ ಫ್ರಮ್ ಸೆಕ್ಷನ್ 173 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಎರಡನೆಯ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಇಟ್ ಟ್ರಿಗರ್ಸ್ ಆಟೋಮ್ಯಾಟೆಡ್ ಝೀರೋ FIR ರಿಜಿಸ್ಟ್ರೇಷನ್ ಫಾರ್ ಆಲ್ ರಿಪೋರ್ಟೆಡ್ ಸೈಬರ್ ಕ್ರೈಮ್ ಕಂಪ್ಲೇಂಟ್ ರಿಗಾರ್ಡ್ಲೆಸ್ ಆಫ್ ಲಾಸ್ ವ್ಯಾಲ್ಯೂ. ಇಲ್ಲ, ಯಾಕಂದ್ರೆ 10 ಲಕ್ಷ ಇರ್ಬೇಕಲ್ವಾ, 10 ಲಕ್ಷ ಲಾಸ್ ಆಗಿದ್ರೆ ಮಾತ್ರ ತಗೊಳ್ಳಾಗುತ್ತೆ. ನೆಕ್ಸ್ಟ್, ದ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ ಈಸ್ ನೋಡಲ್ ಇಂಪ್ಲಿಮೆಂಟಿಂಗ್ ಬಾಡಿ. ಇದು ಸರಿ. ಸೊ ಆನ್ಸರ್ ಬಂದು 1 and 3 ಓನ್ಲಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ನೆಕ್ಸ್ಟ್, ಮೂರನೆಯ ಟಾಪಿಕ್ ಆಗಿ ಧನುಡೆ ರಿವರ್ ನ ಬಗ್ಗೆ ನೋಡ್ಕೊಳ್ಳೋಣ. ಸೊ ಯಾಕೆ ಧನುಡೆ ರಿವರ್ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಈ ರಿವರ್ ನಲ್ಲಿ ಮ್ಯಾಮತ್ ರಿಮೈನ್ಸ್ ಅನ್ನ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ಇರುವಂತಹ ಈ ರಿವರ್ ಅಲ್ಲಿ ಐಡೆಂಟಿಫೈ ನ ಮಾಡಲಾಗಿದೆ. ಡ್ಯಾನುಡೆ ರಿವರ್ ಯುರೋಪ್ ಅಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ರಿವರ್, ಆದ್ರೆ ಫಸ್ಟ್ ಲಾರ್ಜೆಸ್ಟ್ ಯಾವುದು ಅಂತ ಹೇಳಿದ್ರೆ ರಷ್ಯನ್ ಓಲ್ಗಾ ರಿವರ್ ಬಂದ್ಬಿಟ್ಟು ಫಸ್ಟ್, ಅದಾದ್ಮೇಲೆ ಸೆಕೆಂಡ್ ಬಂದ್ಬಿಟ್ಟು ಈ ಧನುಡೆ ರಿವರ್. ಈ ರಿವರ್ ಒಟ್ಟು 10 ಯುರೋಪಿಯನ್ ನೇಷನ್ಸ್ ಗಳನ್ನ ಕವರ್ ಮಾಡುತ್ತೆ. ಯಾವ್ಯಾವ್ದ ನೇಷನ್ಸ್ ಗಳನ್ನ ಕವರ್ ಮಾಡುತ್ತೆ ಅಂದ್ರೆ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಸೈಬೀರಿಯಾ, ಬಲ್ಗೇರಿಯಾ, ಕ್ರೊಯಾಷಿಯಾ, ಸ್ಲೋವೆಂಕಿಯಾ, ಮಾಲ್ಡೋವಾ, ಉಕ್ರೇನ್ ಮತ್ತೆ ರೊಮಾನಿಯಾ.
ಇದಿಷ್ಟು ಕಂಟ್ರೀಸ್ ಗಳಲ್ಲಿ ಈ ಒಂದು ರಿವರ್ ಅನ್ನ ನೋಡಬಹುದಾಗತ್ತೆ. ಅಂಡ್ ಇದು ಯಂಗ್ ಹಾಗೂ ಕಂಟಿನ್ಯೂಸ್ಲಿ ಗ್ರೋಯಿಂಗ್ ಅಂಡ್ ಆಲ್ಸೋ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಇದನ್ನ ಸೇರಿಸಲಾಗಿದೆ. ವೈ? ಬಿಕಾಸ್ ಇದರ ಹೈ ರಿಚ್ ಬಯೋಡೈವರ್ಸಿಟಿಗೋಸ್ಕರ. ಸೊ ಇದಿಷ್ಟು ಡ್ಯಾನ್ಯೂಬ್ ರಿವರ್ ನ ಬಗ್ಗೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಯುರೋಪಿಯನ್ ನ್ಯಾಷನಲ್ ಕ್ಯಾಪಿಟಲ್ cities are located directly on the course of Danube river ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ವಿಯನ್ನಾ, ಆಸ್ಟ್ರಿಯಾ. ಸೊ ಇದು ಕರೆಕ್ಟ್. ನೆಕ್ಸ್ಟ್ ಬ್ರಾಟಿಸ್ಲಾವಾ ಇರೋದು ಸ್ಲೋವಂಕಿಯಾ ಆಬ್ವಿಯಸ್ಲಿ ಇದು ಕರೆಕ್ಟ್. ಮೂರನೇದು ಬಂದ್ಬಿಟ್ಟು ಬುದಾಪೆಸ್ಟ್, ಹಂಗೇರಿ, ಇದು ಕೂಡ ಕರೆಕ್ಟ್. ನಾಲ್ಕನೇದು ರಾಂಗ್. ಸೊ ಆನ್ಸರ್ ಬಂದ್ಬಿಟ್ಟು 1, 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್ ರೈಮೋನಾ ನ್ಯಾಷನಲ್ ಪಾರ್ಕ್ ಬಗ್ಗೆ ನೋಡ್ಕೊಳ್ಳೋಣ. ರೈಮೋನಾ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಅಸ್ಸಾಂ ಅಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್. ಅಸ್ಸಾಂ ಅಲ್ಲಿ ಇರುವಂತಹ ಬೋಡಾಲ್ಯಾಂಡಿನ ಟೆರಿಟರಿ ಅಂಡರ್ ಅಲ್ಲಿ ನಾವು ರೈಮೋನಾವನ್ನ ನೋಡಬಹುದಾಗತ್ತೆ. ಸೊ ರೈಮೋನಾ ಇಂಡಿಯಾ ಮತ್ತೆ ಭೂತಾನ್ ಎರಡರ ಬಾರ್ಡರ್ ಅಲ್ಲಿ ಇರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಸೊ ಇದರಲ್ಲಿ ಫಿಪ್ಸೋ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನು ನೋಡಬಹುದಾಗತ್ತೆ. ಜಿಗ್ಮೆ ಸಿಂಗೆ ವ್ಯಾಂಗ್ಚುಕ್ ನ್ಯಾಷನಲ್ ಪಾರ್ಕ್ ಅನ್ನ ನೋಡಬಹುದಾಗತ್ತೆ. ಈ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಭೂತಾನ್ದು. ಅಂಡ್ ರಿವರ್ ಸಿಸ್ಟಮ್ ತುಂಬಾನೇ ಮೇಜರ್ ಆಗಿರುತ್ತೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಿವರ್ ಎಲ್ಲಾ ಬಾರ್ಡರ್ ಅಲ್ಲೂ ಕೂಡ ಯಥೇಚ್ಛವಾಗಿ ರಿವರ್ ಅನ್ನ ನೋಡಬಹುದಾಗುತ್ತೆ. ಇಲ್ಲಿ ಮೇಜರ್ ಆಗಿ ಸಂಕೋಶ್ ಅನ್ನುವಂತಹ ರಿವರ್ ಅನ್ನ ಈ ಒಂದು ನ್ಯಾಷನಲ್ ಪಾರ್ಕಿನ ವೆಸ್ಟ್ ಸೈಡ್ ಬಾರ್ಡರ್ ಅಲ್ಲಿ ನಾವು ನೋಡಿದ್ರೆ, ಸರಲ್ಬಾಗ್ ಅನ್ನುವಂತಹ ರಿವರ್ ಅನ್ನ ಈಸ್ಟ್ ಸೈಡ್ ಅಲ್ಲಿ ನೋಡ್ತೇವೆ. ಪೆಕುವಾ ಅನ್ನೋ ರಿವರ್ ಅನ್ನ ಸೌತ್ ಸೈಡ್ ಅಲ್ಲಿ ನೋಡ್ತೇವೆ. ಸೊ ಹೀಗೆ ಮೇಜರ್ ರಿವರ್ಸ್ ಗಳನ್ನ ಇಲ್ಲಿ ಕಾಣಬಹುದಾಗತ್ತೆ. ಜೊತೆಗೆ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿರುವಂತಹ ಗೋಲ್ಡನ್ ಲಂಗೂರ್ ನ ನೋಡ್ತೀವಿ. ಜೊತೆ ಅಷ್ಟೇ ಅಲ್ಲ, ವೈಟ್ ಸ್ಪಾಟೆಡ್ ಡೀರ್ಸ್ ಗಳು, ಕ್ಲೌಡೆಡ್ ಲೆಪರ್ಡ್ಸ್, ವೈಲ್ಡ್ ಬಫೆಲೋ, ಬೆಂಗಾಲ್ ಟೈಗರ್ ಮತ್ತೆ ವೈಲ್ಡ್ ಬೈಸ್ ಅನ್ನು ಕೂಡ ಇಲ್ಲಿ ಕಾಣಬಹುದಾಗತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. With reference to Raimona National Park, consider the following statement. First one, it is located in the Bodoland Territory region of Assam, creating a transboundary conservation zone with Bhutan. ಇದು ಸರಿಯಾದ ಉತ್ತರ. Next, the endangered golden langur is found here and serve as the official mascot of Bodoland region. ಇದು ಕೂಡ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್ ನ ನೋಡೋಣ. ದ ಮಾನಸ್ ರಿವರ್ ಫಾರ್ಮ್ಸ್ ಇಟ್ಸ್ ವೆಸ್ಟರ್ನ್ ಬೌಂಡ್ರಿ. ಮಾನಸ್ ರಿವರ್ ಅಲ್ಲ, ಸಂಕೋಶ್ ರಿವರ್ ವೆಸ್ಟರ್ನ್ ಬೌಂಡ್ರಿಯನ್ನ ಫಾರ್ಮ್ ಮಾಡ್ತಾ ಇದೆ. ಕರೆಕ್ಟ್ ಅಲ್ಲ? ಸೊ ಆನ್ಸರ್ ಬಂದ್ಬಿಟ್ಟು 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಧನ್ವೀರ್ ಇನಿಷಿಯೇಟಿವ್ ನ ನೋಡೋಣ. ಧನ್ವೀರ್ ಇನಿಷಿಯೇಟಿವ್ ನ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಈ ಇನಿಷಿಯೇಟಿವ್ ನ ಅಡಿಯಲ್ಲಿ ಇಂಡಿವಿಜುವಲ್ಸ್ ಮತ್ತೆ ಆರ್ಗನೈಸೇಷನ್ಸ್ ಗಳು ವಾಲಂಟರಿ ಆಗಿ ಕಂಪ್ಯೂಟರ್ ಗಳನ್ನ ಗ್ರಾಮ ಪಂಚಾಯತ್ಗೆ ಕಾಂಟ್ರಿಬ್ಯೂಷನ್ ಮಾಡಬಹುದು. ಇದನ್ನ ಮೇರಿ ಪಂಚಾಯತ್ ಅನ್ನುವಂತಹ ಇನಿಷಿಯೇಟಿವ್ ನ ಅಡಿಯಲ್ಲಿ ಮೊಬೈಲ್ ಅಪ್ಲಿಕೇಶನ್ ನ ಥ್ರೂ ಇದನ್ನ ಮಾಡಲಾಗಿದೆ. ಇದರಿಂದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಸ್ಟ್ರೆಂಥನ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು, ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಮತ್ತೆ ಡಿಜಿ ಹಟ್ ಜೊತೆಯಲ್ಲಿ ಸೇರಿ ಕೊಲಾಬರೇಷನ್ ಮೂಲಕ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡಿದ್ದಾರೆ. ಡೋನರ್ಸ್ ಗಳು ತಮ್ಮ ಕಂಪ್ಯೂಟರ್ಸ್ ಗಳನ್ನ ಇಲ್ಲಿ ಡೊನೇಟ್ ಮಾಡಬಹುದು ಅಂಡ್ ಅದನ್ನ ಟ್ರ್ಯಾಕ್ ಕೂಡ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಧನ್ವೀರ್ ಇನಿಷಿಯೇಟಿವ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is an initiative launched by Ministry of Electronics and Information Technology, alla Ministry of Panchayat Raj inda. Next, it enable voluntary hardware contribution to Gram Panchayat through Meri Bharat application. Idu sari. Next, it proves a transparent mechanism for allowing donors to track contributions from dispatch to installation. Idu kuda correct. So answer ಬಂದ್ಬಿಟ್ಟು 2 and 3 only is the right answer. ಇದಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಟಾಪಿಕ್ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.